ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಾಂತರ ಶ್ಲೋಕಗಳಿವೆ, ಸಹಸ್ರಾರು ಸುಭಾಷಿತಗಳಿವೆ. ಒಂದೊಂದು ಸುಭಾಷಿತದಲ್ಲಿಯೂ ಕೂಡ ಒಂದೊಂದು ಉಪದೇಶವನ್ನು ಮಾಡಿದ್ದಾರೆ. ವೈರಾಗ್ಯವನ್ನು ಉಪದೇಶ ಮಾಡುವ ಸುಭಾಷಿತಗಳು, ಗುರುಭಕ್ತಿಯನ್ನು ತಿಳಿಸುವಂಥ ಸುಭಾಷಿತಗಳು, ಬ್ರಹ್ಮಜ್ಞಾನದ ಮಹಿಮೆಯನ್ನು ಉಪದೇಶ ಮಾಡುವಂಥ ಸುಭಾಷಿತಗಳು, ವಿದ್ಯೆಯ ಮಹಿಮೆಯನ್ನು ಸಾರುವಂಥ ಸುಭಾಷಿತಗಳು ಅಂತ ಬೇಕಾದಷ್ಟಿವೆ. ಅದರಲ್ಲಿ ಮುಖ್ಯವಾಗಿ ಭರ್ತೃಹರಿ ಬರೆದಿರುವಂಥ 3 ಸುಭಾಷಿತಗಳಿವೆ. ಶತಕತ್ರಯ ಅಂತ ಹೇಳ್ತೀವಿ. ವೈರಾಗ್ಯ ಶತಕ, ಶೃಂಗಾರ ಶತಕ ಮತ್ತು ನೀತಿ ಶತಕ ಅಂತ ಪ್ರಸಿದ್ಧವಾಗಿರುವಂಥ 3 ಶತತ್ರಯಗಳಿವೆ. ಅದೇ ರೀತಿಯಲ್ಲಿ ಸಾವಿರಾರು ಸುಭಾಷಿತಗಳಿವೆ. ಇಂದು ನಾನು ಭೋಜರಾಜನ ಚರಿತ್ರೆಯಿಂದ ಒಂದು ಸುಭಾಷಿತವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಒಂದು ಕಥೆ ಇದಕ್ಕೆ. ಭೋಜರಾಜನ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ಮೃತನಾಗಿಬಿಟ್ಟ. ಭೋಜ ಚಿಕ್ಕ ಹುಡುಗ, ಮಹಾಮೇಧಾವಿಯಾಗಿದ್ದಾನೆ, ತುಂಬ ಪ್ರಾಜ್ಞನಾದ ಬಾಲಕ. ಅವನಿಗೊಬ್ಬ ಚಿಕ್ಕಪ್ಪ ಇದ್ದ, ತಂದೆಯ ತಮ್ಮ. ಅವನ ಹೆಸರು ಮುಂಜ ಅಂತ. ಅವನೇ ರಾಜನಾಗಿದ್ದ. ಅವನಿಗೊಬ್ಬ ಮಗ. ಅವನಿಗೆ ತನ್ನ ಮಗನು ರಾಜನಾಗಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ಏನು ಮಾಡ್ದ, ಈ ಭೋಜರಾಜನ ಇನ್ನು ರಾಜನಾಗಿಲ್ಲ, ಈ ಭೋಜನ ಭವಿಷ್ಯ ಹೇಗಿರಬಹುದು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅನೇಕ ಜ್ಯೋತಿಷ್ಯರನ್ನು ಕರೆಸಿ ಜಾತಕವನ್ನು ತೋರಿಸ್ದ. ಎಲ್ಲ ಜ್ಯೋತಿಷ್ಯರು ಕೂಡ ಈ ಭೋಜನ ಜಾತಕವನ್ನು ನೋಡಿ ಇವನೊಬ್ಬ ದೊಡ್ಡ ರಾಜನಾಗುತ್ತಾನೆ, ಜನಪ್ರಿಯನಾದ ಚಕ್ರವರ್ತಿ ಆಗುತ್ತಾನೆ, ಮಹಾಮೇಧಾವಿಯಾಗಿ ತುಂಬ ವಿಶ್ವವಿಖ್ಯಾತನಾಗುತ್ತಾನೆ ಅಂತೆಲ್ಲ ಜ್ಯೋತಿಷ್ಯ ಹೇಳಿದರು. ಅದನ್ನು ಕೇಳಿಸಿಕೊಂಡು ಮುಂಜನಿಗೆ ಕೋಪ ಬಂತು. ನನ್ನ ಮಗನು ಬದುಕಿರಬೇಕಾದ್ರೆ ಅವನಿಗೆ ರಾಜ್ಯ ಸಿಕ್ಕುವುದಿಲ್ಲವಂತೆ, ಈ ಭೋಜ ರಾಜನಾಗ್ತಾನಂತೆ ದೊಡ್ಡವನಾದ ಮೇಲೆ ಎನ್ನುವಂಥ ಮಾತ್ಸರ್ಯ ಬಂತು. ಆಗ ದುಷ್ಟಬುದ್ಧಿಯುಳ್ಳಂಥ ಮುಂಜ ಏನಾದರೂ ಮಾಡಿ ಈ ಭೋಜ ಕುಮಾರನನ್ನು ಸಾಯಿಸಿಬಿಡಬೇಕು, ಇವನು ಸತ್ತೋಗ್ಬಿಟ್ರೆ ನನ್ನ ಮಗನೇ ಮುಂದೆ ರಾಜನಾಗ್ತಾನೆ ಎನ್ನುವಂಥ ದುರ್ಬುದ್ಧಿ ಬಂತು. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾನೆ, ಕೆಲವು ದೂತರಂತ ಕರೆಸಿಬಿಟ್ಟು ಅವ್ರು ಹೇಳ್ದ, ಈ ಹುಡುಗನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಬಿಡಿ,
ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವನ್ನ ತಲೆ ಕತ್ತರಿಸಾಕ್ಬಿಟ್ಟು ಸಾಯಿಸಿ ಬಂದ್ಬೇಡಿ ಅಂತ ಹೇಳ್ದ. ದೂತರು ರಾಜನ ಮಾತಿನಂತೆ ರಾಜನ ಮಾತು ಪಾಲನೆ ಮಾಡಬೇಕು, ಪಾಲನೆ ಮಾಡದೆ ಹೋದರೆ ತೊಂದರೆ ಆಗತ್ತೆ, ಆಗಲಿ ಅಂಥೇಳಿ ಭೋಜ ಕುಮಾರ 8 ವರ್ಷದ ಬಾಲಕ ಮಹಾ ತೇಜಸ್ವಿಯಾಗಿದ್ದಾನೆ, ಅವನನ್ನು ಬಾರಪ್ಪ ಅಂತ ಕರೆದರು. ಎಲ್ಲಿಗೆ ಅಂತ ಕೇಳ್ದ. ದೇವಸ್ಥಾನಕ್ಕೆ ದೇವಿ ದರ್ಶನ ಮಾಡಿಸುವಂತೆ ಮಹಾರಾಜರ ಅಪ್ಪಣೆಯಾಗಿದೆ, ನೀವು ಬರಬೇಕು ಅಂತ ಕೇಳಿಕೊಂಡ್ರು. ಆಗಲಿ ಅಂಥೇಳಿ ಭೋಜ ಕುಮಾರ ಮುಂಜಾನ ದೂತರ ಆಜ್ಞೆಯಂತೆ ದೇವಸ್ಥಾನಕ್ಕೆ ಹೋದ. ಅಲ್ಲಿ ವಿಚಾರವನ್ನು ಹೇಳ್ತಾರೆ, ನಾವುಗಳು ನಿನ್ನನ್ನು ಇಲ್ಲಿಗೆ ಕರ್ಕೊಂಬಂದಿರುವಂತಹದ್ದು ದೇವಿ ದರ್ಶನಕ್ಕೆ ಅಲ್ಲ, ನಿನ್ನನ್ನು ಸಾಯಿಸುವುದಕ್ಕೆ ಕತ್ತರಿಸಿ ಸಾಯಿಸಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಮಹಾರಾಜರು, ಅದಕ್ಕೆ ಕರ್ಕೊಂಬಂದಿದ್ದೇವೆ ಎಂದರು. ಆ ಭೋಜ ಕುಮಾರ 8-10 ವರ್ಷದ ಬಾಲಕ. ಆಗಲಿ ಇಂದ ಸಂತೋಷ, ಇವನ್ ಕೆಲಸ ಮಾಡಬೇಕು ಅಂದ. ಏನು, ನಾನೊಂದು ಕಾಗದ ಕೊಡ್ತೇನೆ ಬರೆದು, ಈ ಕಾಗದವನ್ನು ಮುಂಜ ರಾಜನಿಗೆ ತಲುಪಿಸ್ಬಿಡಿ ಅಂತ ಹೇಳ್ದ. ಆಯಿತು ಅಂದರು, ಬರ್ಕೊಟ್ಟ. ಆ ಕಾಗದವನ್ನು ಓದ್ತಾರೆ ಇವರು, ಯಾರು, ರಾಜದೂತರು. ಓದ್ತಾ ಆಶ್ಚರ್ಯವಾಯಿತು. ಆ ಕಾಗದವನ್ನು ಓದಿ ಭೋಜ ಕುಮಾರನ ಪಾಂಡಿತ್ಯವನ್ನು, ವಿಶಾಲವಾದಂಥ ಹೃದಯವನ್ನು, ಶಾಸ್ತ್ರಜ್ಞಾನವನ್ನು, ವೈರಾಗ್ಯವನ್ನು ಕಂಡು ಆ ರಾಜದೂತರು ಭೋಜರಾಜನನ್ನು ಕತ್ತರಿಸದೆ ಕತ್ತರಿಸಲಿಲ್ಲ, ಒಂದು ಬೆಟ್ಟನ ಮಾತ್ರ ಕತ್ತರಿಸ್ಕೊಂಡ್ಬಿಟ್ಟು ಆ ಚೀಟಿಯನ್ನು ತೊಗೊಂಡು ಬಂದು ರಾಜನಿಗೆ ಕೊಡ್ತಾರೆ. ಯಾವ ರಾಜ? ಮುಂಜರಾಜನಿಗೆ. ಮುಂಜರಾಜನು ಚಿಕ್ಕಪ್ಪ, ಏನಯ್ಯ ಕೆಲಸ ಮಾಡಿಬಿಟ್ರು ಸ್ವಾಮಿ, ಆ ಭೋಜ ಕುಮಾರನನ್ನು ಕತ್ತರಿಸಾಕ್ಬಿಟ್ವಿ ಅಂದರು. ಏನು ಗುರ್ತಪ್ಪ? ಒಂದು ಬೆಟ್ಟನ್ನು ತೋರಿಸಿದ್ರು. ಸರಿ, ಏನು ಹೇಳ್ದ ಅವನು? ಸ್ವಾಮಿ, ಈ ಕಾಗದವನ್ನು ಕೊಟ್ಟಿದ್ದ ಅಂತ ನಮಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಎಂದರು. ಮುಂಜಾನು ಭೋಜ ಕುಮಾರನ ಬರೆದಿದ್ದಂಥ ಆ ಶ್ಲೋಕವನ್ನು ಓದ್ತಾ ಅವನಿಗೆ ತುಂಬ ಸಂಕಟವ ಪಶ್ಚಾತ್ತಾಪವಾಯಿತಂದು. ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ, ಇಂಥ ಹುಡುಗನನ್ನು ನಾನು ಸಾಯಿಸಿಬಿಟ್ನಲ್ಲ ಅಂತ ದುಃಖಪಡ್ತಾನೆ. ಆ ಶ್ಲೋಕ ಯಾವುದು ಅನ್ನುವುದನ್ನು ಹೇಳ್ತೇನೆ, ತುಂಬ ಚೆನ್ನಾಗಿದೆ. ಇದು ಭೋಜ ಕುಮಾರನು ತನ್ನನ್ನು ಕತ್ತರಿಸುವುದಕ್ಕಾಗಿ ಬಂದಿದ್ದಂಥ ರಾಜ ದೂತರಿಗೆ ಬರ್ಕೊಟ್ಟಂಥ ಕಾಗದ. ರಾಜದೂತರು ಆ ಕಾಗದವನ್ನು ಮುಂಜರಾಜನಿಗೆ ಕೊಡ್ತಾರೆ. ಏನು ಬರೆದಿದ್ದಾನೆ ಅಂತಂದರೆ, ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತಿ ಮುಂಜತ್ವಯಾ ಯಾಸ್ಯತಿ. ಬಹಳ ಈ ಶ್ಲೋಕವನ್ನು ಭೋಜ ಕುಮಾರ ಬರೆದು ರಾಜನಿಗೆ ಕಳಿಸ್ಕೊಟ್ಟ. ಅರ್ಥವೇನು? ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರಭೂತೋ ಗತಃ. ಕೃತಯುಗದಲ್ಲಿ ಅಲಂಕಾರ ಪ್ರಾಯನಾಗಿದ್ದ, ಜಗತ್ಪ್ರಸಿದ್ಧನಾಗಿದ್ದ, ಧರ್ಮಾತ್ಮನಾಗಿದ್ದಂಥ ಒಬ್ಬ ರಾಜ ಇದ್ದ. ಅವನ ಹೆಸರು ಮಾಂಧಾತ. ಮಾಂಧಾತ್ವ ಚಕ್ರವರ್ತಿ, ಕೃತಯುಗದಲ್ಲಿ ಮೆರೆದಂಥ ಮಹಾತ್ಮ. ಅವನು ಕೂಡ ಒಂದು ದಿವಸ ಗತಃ ಸತ್ವದ, ಜೋರಾಗಿ ಮೆರೆದ, ವೈಭವೋಪೇತವಾಗಿ ಜೀವನವನ್ನು ನಡೆಸಿ ಒಂದು ದಿವಸ ಸತ್ವದ. ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ. ಮತ್ತೊಬ್ಬ ದಶಾಸ್ಯಾಂತಕ, ದಶಮುಖ ಅರಿ, ದಶಮುಖನಾದಂಥ ರಾವಣೇಶ್ವರನ ಶತ್ರು ರಾಮಚಂದ್ರ ಅಂತಿದ್ದ. ಅವನು ತ್ರೇತಾಯುಗದಲ್ಲಿ ಮೆರೆದಂಥ ದೊಡ್ಡ ಚಕ್ರವರ್ತಿ. ತನ್ನ ಕಳೆದು ಹೋಗಿದ್ದಂಥ ಪತ್ನಿಯನ್ನು ವಾಪಸ್ಸು ತರುವುದಕ್ಕೋಸ್ಕರವಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಕಪಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ದುಷ್ಟನಾದಂಥ ರಾವಣೇಶ್ವರನನ್ನು ಸಂಹಾರ ಮಾಡಿ ಬಂದ.
ಅಂಥ ರಾಮಚಂದ್ರನೂ ಕೂಡ ಸತ್ತೋದ. ಈ ರಾಮಚಂದ್ರನೂ ಇಲ್ಲ. ಕೃತಯುಗದ ಮಹಾತ್ಮನಾದ ಮಾಂಧಾತೃ ಹತ್ತೋದ. ತ್ರೇತಾಯುಗದ ಮಹಾಚಕ್ರವರ್ತಿ ಶ್ರೀರಾಮನೂ ಕೂಡ ಸತ್ತೋದ. ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ ಭೂಪತಿ. ಎಲೈ ಮುಂಜರಾಜನೇ, ಅನಂತರ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದಂಥ ಪಂಚಪಾಂಡವರು ಧರ್ಮಾತ್ಮರು ಅರಣ್ಯವಾಸವನ್ನು ಮಾಡಿ ಪುನಃ ಗೆದ್ದು ರಾಜ್ಯಭಾರವನ್ನು ಮಾಡಿ ಜಗದ್ವಿಖ್ಯಾತರಾಗಿದ್ದಂಥ ಪಾಂಡುಪುತ್ರರು ಅವರೂ ಕೂಡ ಯಾತಾ ದಿವಂ ಯಾತಾ ಸ್ವರ್ಗಲೋಕಕ್ಕೆ ಹೊರಟೋಗ್ಬಿಟ್ರು. ಆದರೆ ನೈಕೇನಾಪಿ ಸಮಂ ಗತ ವಸುಮತಿ, ಯಾವರೊಬ್ಬರ ಜೊತೆಯಲ್ಲಿಯೂ ಕೂಡ ವಸುಮತಿ ರಾಜ್ಯವು ಹೋಗಲಿಲ್ಲ. ಚೆನ್ನಾಗಿ ಮೆರೆದ್ರು. ಚಿನ್ನ, ಬೆಳ್ಳಿ, ರತ್ನ, ವಜ್ರ, ವೈಡೂರ್ಯ, ಕಾರು, ಆನೆ, ಒಂಟೆ, ಸೈನ್ಯ ಎಲ್ಲ ಮೆರೆದು ಬಿಟ್ಟು ಸಾಯುವಾಗ ಯಾರೊಬ್ಬರೂ ಕೂಡ ಆ ರಾಜ್ಯದಿಂದ ಒಂದು ಹಿಡಿ ಮಣ್ಣನ್ನೂ ಕೂಡ ತೆಗೆದುಕೊಂಡು ಹೋಗಲಿಲ್ಲ. ನೈಕೇನಾಪಿ ಸಮಂ ಗತಾ ವಸುಮತಿ, ಏಕೇನಾಪಿ ಸಮಂ, ಯಾವನೊಬ್ಬನ ಜೊತೆಯಲ್ಲಿಯೂ ಕೂಡ ವಸುಮತಿ ಭೂಮಿ, ವಸುಮತಿ ರಾಜ್ಯವು ಹೋಗಲಿಲ್ಲ. ಪ್ರಾಯಶಃ ನಿನ್ನ ಜೊತೆಯಲ್ಲಿ ಈ ರಾಜ್ಯವು ಸಾಯುವಾಗ ಬರುತ್ತದೆ ಅಂತ ಕಾಣಿಸುತ್ತಪ್ಪ. ಮುಂಜೆ ತ್ವಯ ಯಾಸ್ಯತಿ, ನಿನ್ನ ಜೊತೆ ಬರ್ಬೋದು, ತುಂಬ ಸಂತೋಷ, ನಿನಗೆ ಒಳ್ಳೆಯದಾಗಲಿ ಅಂತ ಬರೆದಿದ್ದ. ಅದನ್ನು ಓದಿದ್ದಾನೆ ಮುಂಜ. ಎಂಥ ತಪ್ಪು ಮಾಡಿಬಿಟ್ಟೆ. ಅನಿತ್ಯಾನಿ ಶರೀರಾಣಿ ವಿಭವಾನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ತಸ್ಮಾತ್ ಜಾಗ್ರತ ಎಂದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ ಹೇಳಿದ್ದಾರೆ. ಅದರಂತೆ ನಾವು ಯಾತರಲ್ಲಿಯೂ ಅಭಿಮಾನವನ್ನು ಮಾಡಿಕೊಳ್ಳದೆ ವೈರಾಗ್ಯ ಸಂಪನ್ನರಾಗಬೇಕು. ಅನಂತರ ಮುಂಜ ಹೇಳ್ತಾನೆ, ತಪ್ಪು ಮಾಡಿಬಿಟ್ಟೆ, ಆ ಭೋಜ ಕುಮಾರನನ್ನು ಸಾಯಿಸುವಂತೆ ಹೇಳಬಾರ್ದಾಗಿತ್ತು ಅಂತಾನೆ. ಆಗ ರಾಜದೂತರು ಹೇಳ್ತಾರೆ, ಸ್ವಾಮಿ ನಾವು ಸಾಯಿಸಿಲ್ಲ ಅವನನ್ನು, ಓಹೋ ಕೇವಲ ಒಂದು ಮೂಲೆ ಇಟ್ಟು ಬಂದಿದ್ದೇವೆ ಅಂತಾರೆ. ಆಗ ಮುಂಜ ಅವನನ್ನು ಕರೆಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ರಾಜ್ಯಕ್ಕೆ ರಾಜ ಅಂತ ಮಾಡ್ತಾನೆ ಅಂತ ಕಥೆ. ಈ ಕಥೆಯಲ್ಲಿ ಬೇಕಾದದ್ದು ಯಾರೊಬ್ಬರೂ ಕೂಡ ತಮ್ಮ ಜೊತೆಯಲ್ಲಿ ಒಂದು ಹಿಡಿಯ ಮಣ್ಣನ್ನಾಗಲಿ, ಒಂದು ಸೂಜಿಯನ್ನಾಗಲಿ, ಒಂದು ಉಂಗುರವನ್ನಾಗಲಿ ಹೊತ್ತುಕೊಂಡು ಹೋಗ್ತಾರೆ, ಎಲ್ಲವನ್ನೂ ಬಿಟ್ಟು ಹೋಗ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಅನಿತ್ಯವಾದಂಥ ಸಂಪತ್ತುಗಳಿಗೆ ಮೋಹಗೊಳ್ಳದೆ ನಿತ್ಯವಾದಂಥ ಆತ್ಮಜ್ಞಾನವನ್ನು ಮಾಡಿಕೊಂಡು ನಾವೆಲ್ಲರೂ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗುವಂತೆ ಭಗವಾನ್ ಶಂಕರರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಬೇಕಾದರೆ ಬರ್ಕೊಳ್ಳಿ, ಗಟ್ಟು ಮಾಡ್ಕೊಂಡು ಹೇಳ್ಕೊಳ್ಳಿ. ಮಾಂಧಾತಾ ಚ ಮಹೀಪತಿ ಕೃತಯುಗಾಲಂಕಾರಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತಿ ಮುಂಜತ್ವಯಾ ಯಾಸ್ಯತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ, ನಮೋ ನಮಃ ಶಂಕರಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.